ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನು ನಮ್ಮಮ್ಮ ಸ್ವಲ್ಪ ಕೆಲಸ ಇತ್ತು, ಮಳವಳ್ಳಿಗೆ ಹೋಗ್ತಾ ಇದ್ವಿ. ಅಲ್ಲಿ ಕೆಲಸ ಮುಗಿದ ಮೇಲೆ ನಂತರ ನಾವು ಮೈಸೂರಲ್ಲಿರುವಂಥ ಒಂದು ಮ್ಯೂಸಿಯಮ್ಗೆ ಹೋಗ್ತೀವಿ. ಸುಮಾರು ಜನಕ್ಕೆ ಗೊತ್ತಿದೆ, ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾನು ನಮ್ಮಮ್ಮ ಇಬ್ಬರು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಅದಕ್ಕೋಸ್ಕರ ನಾನು ನಮ್ಮಮ್ಮ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಗೈಸ್, ಮಳವಳ್ಳಿಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ಮಳವಳ್ಳಿಯಿಂದ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಹಾಗೆ ಮಧ್ಯದಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಹೊರಡಬೇಕು. ಗೈಸ್ ನೋಡಿ, ಈಗ ಬನ್ನೂರಲ್ಲಿದ್ವಿ. ಬನ್ನೂರಲ್ಲಿ ಒಂದು ಪ್ಯೂರ್ ವೆಜ್ ಹೋಟ್ಲಿಗೆ ಬಂದಿದ್ವಿ. ನೋಡ್ಬೋದು ಸುತ್ತ ಪ್ರೈಮ್ ಮಿನಿಸ್ಟರ್ದು ಮತ್ತು ಸಾಧನೆ ಮಾಡೋರು ಯಾರ್ಯಾರಿದ್ದಾರೆ, ಸುಮಾರು ಒಂದು ಫೋಟೋಸ್ಗಳನ್ನ ನೋಡ್ಬೋದು ಇಲ್ಲಿ ನೋಡಿ. ಮತ್ತು ಫೇಮಸ್ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಎಲ್ಲರದ್ದು ಒಂದು ಫೋಟೋಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಅಮ್ಮನಿಗೆ ದೋಸೆ ಮಾಡಿದ್ವಿ. ಇದು ಮೈಸೂರು ಸ್ಪೆಷಲ್ ಮಸಾಲೆ ದೋಸೆ ಅಂತೆ. ಬಟರ್ ಹಾಕಿ ಕೊಟ್ಟಿದ್ದಾರೆ ನೋಡಿ, ಡಿಸೈನ್ ಮಾಡಿ. ಫಸ್ಟ್ ಟೈಮ್ ನಾನು ಈ ಥರ ಒಂದು ವೆರೈಟಿ ದೋಸೆ ನೋಡಿದ್ದು. ನಮ್ಮಮ್ಮ ಏನಿದು ಇದೆಲ್ಲ ಅಂತ ಕೇಳ್ತಾವ್ರೆ. ನಾನು ಬಟರ್ ನಾನ್ ಮತ್ತು ದಾಲ್ ತಡ್ಕ ಆರ್ಡ್ರ್ ಮಾಡಿದ್ದೀನಿ ನೋಡಿ. ನಮ್ಮಮ್ಮ ತಿಂತವ್ರೆ. ತಿನ್ನು. ಇದ್ರೊಳಗಡೆ ಆಲೂಗಡ್ಡೆ, ಈರುಳ್ಳಿ ಏನೇನು ಹಾಕಿ ಸ್ಟಫಿಂಗ್ ಮಾಡವ್ರೆ. ಚೆನ್ನಾಗಿತ್ತಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಟೇಸ್ಟ್ ನೋಡಿ. ಇಲ್ಲೇ ನಿಲ್ಲಿಸಿದ್ದು ಬನ್ನೂರು ಟಿಫನ್ಸ್ ಅಂತ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಚಾಟ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ. ಈಗ ಊಟ ಮಾಡಿಕೊಂಡು ಓಡ್ತಾ ಇದ್ದೀವಿ ಮ್ಯೂಸಿಯಂ ಕಡೆ. ನೋಡಿ, ನಾವೀಗ ಎಕ್ಸಾಕ್ಟ್ ಬನ್ನೂರಲ್ಲಿದ್ದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸಿಗುತ್ತೆ. ಅಲ್ಲಿ ರೈಟ್ ತೊಗೊಂಡ್ರೆ ಶ್ರೀರಂಗಪಟ್ಟಣದ ಮ್ಯೂಸಿಯಮ್ಗೆ ಹೋಗ್ಬೋದು. ಗೈಸ್, ಅಂತೂ ಇಂತೂ ಮ್ಯೂಸಿಯಮಿಗೆ ಬಂದ್ವಿ. ಇದೇ ಮ್ಯೂಸಿಯಂ ನಾನು ಹೇಳ್ತಾ ಇದ್ದಿದ್ದು, ಪಯಣ ಕಾರ್ ಮ್ಯೂಸಿಯಂ ಅಂತ. ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಇಳ್ದಂಗೆ ಇಲ್ಲೊಂದು ರೋಡ್ ರೋಲರ್ ಇದೆ, ಮತ್ತು ಬಸ್ ನಿಲ್ಲಿಸಿದ್ದಾರೆ ಡಬಲ್ ಡೆಕ್ಕರ್ದು. ಇಲ್ಲಿ 70+ ಕಲೆಕ್ಷನ್ಸ್ ಇರೋವಂಥ ಕಾರ್ಸ್ ಇದ್ದಾವಂತೆ. ನೋಡೋಣ ಬನ್ನಿ. ನಮ್ಮಮ್ಮ ರೆಡಿಯಾಗಿದ್ದಾರೆ. ಏನು ಅಂತ ಕೇಳ್ತಾರೆ ನಮ್ಮಮ್ಮ. ಬನ್ನಿ ತೋರಿಸ್ತೀನಿ ಅಂತಂದೆ. ನೋಡಿ ಹೆಂಗಿದೆ ಅಂತ. ಸ್ಟೀಮ್ ಇಂಜಿನ್ದು ರೋಡ್ ರೋಲರು ಯಾವ ಥರ ಇದೆ ಅಂತ. ಚೈನೇನು ಹಾಕಿದಾರ ಇಲ್ಲ, ಇರೋದೇ ಹೆಂಗೆ ಅನ್ಕೋತೀನಿ. ಇದು ಹೆಂಗಿದೆ ನೋಡಿ. ಇಲ್ಲಿ ಕೋಲ್ ಇಕ್ತಾ ಇದ್ರೆ ಅನ್ಕೋತೀನಿ. ಇಲ್ಲಿ ನೋಡಿ, ಅಲ್ಲಿ ಡೋರ್ ಇದೆ. ಇಲ್ಲಿ ಕೋಲ್ ತುಂಬಿಕೊಂಡು, ಇಲ್ಲ ಇಲ್ಲಿ ನಿಂತ್ಕೊಳ್ಳೋಕೆ ಅನಿಸುತ್ತೆ ಡ್ರೈವರ್ಗೆ. ಕೋಲೆಲ್ಲ ಹಾಕೋತಿದ್ರೋ ಗೊತ್ತಿಲ್ಲ. ನೋಡಿ ಇಲ್ಲಿ ಹೆಂಗಿದೆ ನೋಡಿ. ಹೆವಿ ಗೇಜು. ಈಗಿನ ಕಾಲದಲ್ಲಿ ಡಾಂಬರೆಲ್ಲ ಹಾಕಬೇಕು ಅಂದರೆ ಯಾವ ಥರ ಒಂದು ಸರ್ಕಸ್ ಎಲ್ಲ ಮಾಡ್ತಾಯಿದ್ರು ಅಂತ ನೋಡಿ. ಇದು ಡಬಲ್ ಡೆಕ್ಕರ್ ಬಸ್ಸು. ಬನ್ನಿ, ಇದು ಸ್ಟಾರ್ಟಿಂಗಲ್ಲೇ ಇರೋವಂಥದ್ದು. ಇಲ್ಲಿಂದ ಒಳಗಡೆ ಹೋಗೋಣ ಏನೇನಿದೆ ಬೇರೆ ಅಂತ. ನೋಡ್ತಾ ಇರ್ಬೋದು. ಟಯರ್ ಥೀಮಲ್ಲಿ, ಅಂದರೆ ವೀಲ್ ಏನಿದೆಯಲ್ಲ ಆ ಥೀಮಲ್ಲಿ ಮಾಡಿರುವಂಥ ಒಂದು ಡಿಸೈನು ಫ್ರಂಟಲ್ಲಿ ನೋಡಿ. ಗೈಸ್, ಇದೇ ಹೇಳ್ತಾ ಇದ್ದಿದ್ದು ನಾನು, ಮ್ಯೂಸಿಯಂ, ಪಯಣ ಕಾರ್ ಮ್ಯೂಸಿಯಂ ಅಂತ. ಇಲ್ಲಿ ಬಂದು ಪಾರ್ಕಿಂಗನ್ನು ಮಾಡಿ ಒಳಗಡೆ ಬರ್ತಾಯಿದ್ದೀವಿ. ಈಗ ನೋಡ್ಬೋದು ಟಯರ್ ಥೀಮ್ ಹೆಂಗಿದೆ ಅಂತ ಮುಂದ್ಗಡೆಯಿಂದ ನೋಡೋದಕ್ಕೆ. ಕೆಫೆಟೇರಿಯಾ ಇದೆ ಮತ್ತು ಪಿಟ್ ಸ್ಟಾಪ್ ಚೆನ್ನಾಗಿ ಮಾಡಿದ್ದಾರೆ. ಲಾಂಜ್ ಎಲ್ಲ ಮತ್ತು ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ನೋಡ್ತಾ ಇರ್ಬೋದು. ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಅಲ್ಲಿ ಬೈಕ್ ಪಾರ್ಕಿಂಗ್ ಇದೆ ಆ ಸೈಡು ಎಂಟ್ರೆನ್ಸಲ್ಲಿ. ಮತ್ತು ಇದು ಓಪನ್ ಆಡಿಟೋರಿಯಂ ಅನ್ಕೋತೀನಿ. ಇದು ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಬೇಸ್ಮೆಂಟ್ ಇರ್ಬೋದು ಅನ್ಕೋತೀನಿ ಇನ್ನೂ ಕೆಳಗಡೆ. ಹೆಂಗಿದೆ ನೋಡಿ ಎನ್ವಿರಾನ್ಮೆಂಟು, ಮಸ್ತಾಗಿದೆ ನೋಡಿ. ಇಲ್ಲಿ ಬರೋರಿಗೆ ಇನ್ಸ್ಟ್ರಕ್ಷನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಎರಡರಲ್ಲೂ ಇದೆ. ಇದನ್ನು ಫಾಲೋ ಮಾಡಬೇಕು. 12 ವರ್ಷದ ಕೆಳಗಡೆ ಇರೋರಿಗೆಲ್ಲ ಫ್ರೀ ಇರುತ್ತೆ. ಪ್ರತಿಯೊಬ್ಬರಿಗೂ 50 ರೂಪೀಸ್ ನೋಡಿ. ಟಿಕೆಟು ಒಬ್ರಿಗೆ 50 ರೂಪಾಯಿ, ಇಬ್ಬರಿಗೆ 100 ರೂಪೀಸ್. 8 ಗಂಟೆ ಕ್ಲೋಸಿಂಗ್ ಇರುತ್ತೆ ನೋಡಿ. ಬರ್ತಾ ಇದ್ದಂಗೆ ಇದು ಫಸ್ಟ್ ಕಾರು. ವೀರೇಂದ್ರ ಹೆಗ್ಡೆ ಅವರು ತಾವು ಕಾಲೇಜ್ ಟೈಮಲ್ಲಿ ಓಡಾಡ್ತಾ ಇದ್ದಂಥ ಕಾರಿದು. ವೀರೇಂದ್ರ ಹೆಗ್ಡೆ ಅವ್ರ ಕಾರ್ನ ನೋಡ್ಕೊಂಡು ಒಳಗಡೆ ಬರ್ತಿದ್ದಂಗೆ ನೆಕ್ಸ್ಟ್ ನಿಮ್ಗೆ ಸಿಗೋದೆ ನೋಡಿ ಕಾರ್ಬೊರೇಟ್ರು ಯಾವ ಥರ ವರ್ಕ್ ಮಾಡುತ್ತೆ, ಅದರೊಳಗಡೆ ಯಾವ ಥರ ಇದೆ ಡೈನಾಮೋ ಒಳಗಡೆ, ಇದೆಲ್ಲ ತಿಳ್ಕೊಬೋದು ನೋಡಿ. ನೋಡಿ
ಟರ್ಬೋ ಚಾರ್ಜರು ಯಾವ ಥರ ಇದೆ, ಮತ್ತು ಮೆಕ್ಯಾನಿಕಲ್ ಫ್ಯೂಲ್ ಪಂಪು. ಇದು ಸ್ಟೇರಿಂಗ್ ಬಾಕ್ಸ್. ನಾವು ಸ್ಟೇರಿಂಗ್ ವರ್ಕ್ ಮಾಡ್ತೀವಲ್ಲ, ಅದು ನೋಡೋಕ್ಕೆ ಯಾವ ಥರ ಇರುತ್ತೆ ಒಳಗಡೆ ಅಂತ ನೋಡಿ. ಸ್ಮೂತಾಗಿ ವರ್ಕ್ ಆಗೋದಕ್ಕೆ ಇದೇ ಕಾರಣ. ಇದಿಲ್ಲ ಅಂತಂದರೆ ಸ್ಟೇರಿಂಗ್ ತಿರ್ಗ್ಸೋಕ್ಕೆ ಆಗೋದಿಲ್ಲ. ಹಳೆ ಕಾಲದ ಲಾರಿಯಲ್ಲೆಲ್ಲ ನೀವು ನೋಡ್ಬೋದಾಗಿತ್ತು. ನೋಡಿ, ಪೂರ್ತಿ ಬಾಡಿ ತೆಗೆದುಬಿಟ್ಟು ನಿಲ್ಲಿಸಿದ್ದಾರೆ. ಚಾಸಿಸ್ ಮತ್ತು ಇಂಜಿನು, 4 ಟೈರು ಅಷ್ಟೇ. ಇಷ್ಟೇ. ಇದ್ರ ಮೇಲೆ ಬಾಕ್ಸ್ ಕುಣಿಸಿ ನಾವು ಟ್ರಾವೆಲ್ ಮಾಡೋದು. ನೋಡ್ತಾ ಇರ್ಬೋದು ಎಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ ಅಂತ. ನೋಡಿ, ಇದು ಇನ್ಸ್ಟ್ರಕ್ಷನ್ ಮಾಡಲ್ 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಸೂಪರ್ ಅಲ್ಲ? ಅದು ಬಿಟ್ಟರೆ 4 ಸ್ಟ್ರೋಕ್ ಇಂಜಿನ್ನು. ಇದು ತಿರುಗುತ್ತೆ. ಮುಟ್ಟಬಾರ್ದು ಅನ್ಕೋತೀನಿ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸೋಲೆಕ್ಸ್ ಕಾರ್ಬೊರೇಟರ್ ಅಂತೆ. ಇದು 2 ಸ್ಟ್ರೋಕ್ ಇಂಜಿನ್. ನೋಡಿ, ಇದು ಫಸ್ಟು ವೀಲ್ ಯಾವ ಥರ ಇತ್ತು ಅನ್ನೋದನ್ನು ತೋರಿಸಿದ್ದಾರೆ. ಇಲ್ಲಿಂದ ಇದು ಮಹಾರಾಜರ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ದಂಥ ಒಂದು ಬಂಡಿ. ನೋಡಿ, ಈ ಒಂದು ವೀಲ್ ಇದೆಯಲ್ಲ, ಇದು ನಮ್ಮಮ್ಮ ಮದುವೆ ಆದಾಗ ಅವ್ರ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದಂತೆ ಅಲ್ಲ? ನೀವು ಮದುವೆ ಆದಾಗ ಈ ಥರ ವೀಲ್ ಯೂಸ್ ಮಾಡ್ತಾಯಿದ್ರಾ? ಎತ್ತನ ಗಾಡಿಗೆ ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟು ಅದು ಮೇ ಬಿ ಮೋಟ್ರಿಗೆ ಟ್ರೈನ ಕನೆಕ್ಟ್ ಮಾಡಿರ್ಬೇಕು, ಅವಾಗಿಂದ ತಿರುಗ್ತಾನೆ ಇದೆ. ಅದೊಂದು ನೋಡಿ, ಅದು ಸ್ಪೋಕ್ಸ್ ಇರೋವಂಥ ಒಂದು ವೀಲು. ನೆಕ್ಸ್ಟ್ ಅದು ಬಿಟ್ಟರೆ ಎವಲ್ಯೂಷನ್ ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ, ಇದರೆಲ್ಲ ಕುದುರೆ ಯೂಸ್ ಮಾಡಿಕೊಂಡು ಬಳಸ್ತಾ ಇದ್ದಂಥ ಗಾಡಿಗಳಿದೆಲ್ಲ. ಇದು ಕೂತ್ಕೊಂಡು ಹೋಗೋಕ್ಕೆ, ಅದು ಮೇ ಬಿ ಲಗೇಜ್ ಹೊಡೆಯೋಕ್ಕೆ ಇರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಎವಲ್ಯೂಷನ್ ನೋಡಿ, ಇದು ಆಮೇಲೆ ಬಂದಿದ್ದಲ್ಲ. ಅದೇ ಒಳಗಡೆ ಕೂತ್ಕೊಂಡು ಮಳೇಲಿ ನೆನೆದಂಗೆ ಪ್ಯಾಸೆಂಜರ್ ಹೋಗೋವಂಥದ್ದು. ಇದು ನಮ್ಮ ಅಪ್ಪ ಅಮ್ಮ ಯೂಸ್ ಮಾಡ್ತಾ ಇದ್ದಂತೆ ಎತ್ತಿನ ಗಾಡಿ. ನಮ್ಮಮ್ಮ ಅದೇ ತೋರಿಸಿದ್ನಲ್ಲ ವೀಲು, ಆ ಥರ ಯೂಸ್ ಮಾಡ್ತಾಯಿದ್ರಂತೆ. ಇಲ್ಲಿ ನಮ್ಮಮ್ಮ ಆಮೇಲೆ ಲೇಟ್ರ್ ಆನ್ ಒಂದು 2000 ಆದಮೇಲೆ ಈ ಥರ ಒಂದು ಗಾಡಿ ತೊಗೊಂಡು ಯೂಸ್ ಮಾಡ್ತಾರೆ. 20,000 ಅಂತ ಹೇಳಿದ್ದು ಅಪ್ಪ. ಇದು ನೋಡು, ಲಗೇಜ್ ಹೊಡೆಯೋಕೆ ಇದು. ನೋಡಿ, ಇದು ಕಾರು ಹೆಂಗಿದೆ. ಈ ಥರ ಒಂದು ಕಾರ್ ಇಟ್ಬಿಟ್ರೆ ಅವರು ಕೋಟ್ಯಾಧಿಪತಿಗಳು ಅವಾಗಲ್ಲ. ಈ ಥರ ಇದೆಲ್ಲ ನೆಕ್ಸ್ಟ್ ಲೆವೆಲ್ಲು. ನೆಕ್ಸ್ಟ್ ಲೆವೆಲ್ ಇದೆಲ್ಲ. ನಾವೆಲ್ಲ ಬೈಕಿಗೆ ಯೂಸ್ ಮಾಡ್ತೀವಿ ಸ್ಪೋಕ್ಸ್ ವೀಲು, ಕಾರ್ಗೆ ಸ್ಪೋಕ್ಸ್ ವೀಲು ಆಗಿನ ಕಾಲದಲ್ಲಿ. ಯಾವ ಲೆವೆಲ್ಗಿರ್ಬೋದು ಇದೆಲ್ಲ. ನೋಡಿ ಹೆಂಗಿದೆ ಇದು. ಒಂಥರ ಚಿಕ್ಕದಾಗೆ ಯಾವ ಥರ ಐತೆ ನೋಡಿ ಇದು. ಈಗೆಲ್ಲ ಟಾಟಾನೇನೋ ಐತಲ್ಲ ಚಿಕ್ಕದಾಗೆ, ಆ ಥರ ಐತೆ ನೋಡಿ. ಎಷ್ಟು ಚಿಕ್ಕದಾಗೈತೆ ಇದೆಲ್ಲ. ಈ ಕಾರ್ಗಳೇ ಅವಾಗ ಕೋಟಿಗಳು ಅನ್ನೋರು ಇದೆಲ್ಲ ಇದ್ದಿದ್ರೆ. ನೋಡಿ ಹೆಂಗಿದೆ. 1918. ಇದು ಕಾರ್ಟೂನಲ್ಲೆಲ್ಲ ಯೂಸ್ ಮಾಡ್ತಾರೆ ಈ ಥರ ಟೈಪ್ ಕಾರ್ಗಳನ್ನ, ನೋಡಿರ್ಬೋದು. ರೇಸರ್ ಎಂಬ ಎಲ್ಲಿ ಸಕ್ಕತ್ತಾಗಿದೆ ನೋಡಿ. ಇದು ಕಾರ್ ಅಂದರೆ ಹೆಂಗೈತೆ ನೋಡು ಕಾರು, ಎಷ್ಟು ಉದ್ದ ಐತೆ ನೋಡಿ. ಇದು ಹೆಂಗಿದೆ. ಒಪೆಲ್ ಕ್ಯಾಡೆಟ್ ನೋಡಿ, ನಮ್ಮ ಮೈಸೂರು ರಾಜರು ಯೂಸ್ ಮಾಡ್ತಾ ಇದ್ದಂಥ ಕಾರು. ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ನೀವು ಮುಂದ್ಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ ಇಷ್ಟು ದೊಡ್ಡ ಕಾರ್ನ ಅವರು ಯೂಸ್ ಮಾಡ್ತಿದ್ರ ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟು ಸಕ್ಕತ್ತಾಗಿದೆ ಕಾರು ಮಾತ್ರ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಕಾರು. ಮುಂದೆಯಿಂದ ಬಂದು ನೋಡೋದು ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಅದರ ಒಂದು ಸ್ಪೆಸಿಫಿಕೇಷನ್ನು ಇಂಜಿನ್ದು ನೋಡಿ, ಕನ್ನಡದಲ್ಲೂ ಕೊಟ್ಟಿದ್ದಾರೆ ಮತ್ತು ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಅರ್ಥ ಆಗದೇ ಇರೋರಿಗೆ ಅರ್ಥ ಆಗಲಿ ಅಂತ. ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಹೆಡ್ಲೈಟು ಮಾತ್ರ ರಿಯಲ್ ಲೈಫಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಹೆಡ್ಲೈಟು ಮಾತ್ರ. ಇದು ನನಗೆ ಇಷ್ಟು ದೊಡ್ಡ ಹೆಡ್ಲೈಟು ನಾನು ಯಾವ ಟ್ರಕ್ಕಲ್ಲೂ ನೋಡಿಲ್ಲ ಇದುವರೆಗೂ. ಅಷ್ಟು ದೊಡ್ಡದಾಗಿದೆ ಹೆಡ್ಲೈಟ್ ಇದು ನೋಡಿ. ಅಲ್ಲಿ ಮೇಲ್ಗಡೆ ನೋಡಿದೆ ಅಲ್ಲಿ ಯಾವ ಥರ ಇದೆ ಅಂತ. ಇದನ್ನು ಮನುಷ್ಯರು ಹಿಂದ್ಗಡೆ ಒಂದು 3 ಜನ, ಮುಂದ್ಗಡೆ ಒಂದು 3 ಜನ ಈ ಥರ ಹೆಗ್ಲ ಮೇಲೆ ಇಟ್ಕೊಂಡು ಒಳಗಡೆ ರಾಣಿನ ರಾಜನನ್ನು ಪಲ್ಲಕ್ಕಿ ಥರ ಎತ್ಕೊಂಡು ಹೋಗ್ತಾಯಿದ್ರು. ಪಲ್ಲಕ್ಕಿ. ಇದು ವಾಶ್ರೂಮು ಮತ್ತು ಕುಡಿಯೋಕ್ಕೆ ನೀರು ಮತ್ತು ಸ್ಟೇರ್ಸು ನೋಡಿ. ಆಗಿನ ಕಾಲದ ಸೂಪರ್ ಬೈಕ್ಗಳು ಇವೆಲ್ಲ. ಒಂಥರ ಸೂಪರ್ ಬೈಕ್ ಇದ್ದಂಗೆ. ಈಗಲೂ ಇವೆಲ್ಲ ಲೆಜೆಂಡ್ ಗಾಡಿಗಳೇ ನೋಡ್ತಾ ಇರ್ಬೋದು. ಬಜಾಜ್, ಚೇತಕ್ಕು, ವೆಸ್ಪಾ ನೋಡಿ.
ಏನು ಎಲ್ಲ ಒಂಥರ ಆ್ಯಂಟಿಕ್ ಪೀಸ್ಗಳಿದೆಲ್ಲ. ಬುಲೆಟು ಬಂದುಬಿಟ್ಟಿದೆ ಇಲ್ಲೊಂದು ಕ್ಲಾಸಿಕ್ 350. ಅದು ಇದು ಹಳೆ ಇಂಜಿನ್ ಕರೆಕ್ಟ್. ಇದು RX. ಇದೇನು ರಿಫರ್ಬಿಶ್ ಮಾಡಿಲ್ಲ, ಹೆಂಗೈತೆ ಹಂಗೆ ತಂದು ನಿಲ್ಲಿಸಿದ್ದಾರೆ ಅನ್ಕೋತೀನಿ. ಇವೆಲ್ಲ ಹೆಂಗೈತೆ ನೋಡಿದ್ದು ಒಂಥರ ಏನಕ್ಕೆ ಪೆಟ್ರೋಲ್ ಟ್ಯಾಂಕ್ ನೋಡಿ ಎಲ್ಲೈತಿದೆ ಅದು. ಡೀಸೆಲ್ ಇಂಜಿನ್ ಅನ್ಕೋತೀನಿ ಇದು. ಏನು ಈ ಥರ ಎಲ್ಲ ಐತೆ ಇಂಜಿನ್ ಇದ್ರದ್ದು. ಇದು ಚೈನ್ ಇಲ್ಲ ಇದಕ್ಕೆ ನೋಡಿ, ಚೈನ್ ಇಲ್ಲ ಇದಕ್ಕೆ. ಇದು ಶಾಫ್ಟ್ ಡ್ರೈವ್ ಅಂತ ಬರುತ್ತೆ. ಮಸ್ತ್ ಕಾರ್ ಹೆಂಗಿದೆ ಅಂತ. ಇದು ಬ್ಲೂ ಕಲರಲ್ಲಿ ಐಫಿಲ್ ಟವರ್ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಕಾರ್ನ. ಎಷ್ಟು ಕಲೆಕ್ಷನ್ಸ್, ವೆರೈಟಿ ಆಫ್ ಕಲೆಕ್ಷನ್ಸ್ ಕಾರ್ಸ್ ಇದೆ ಅಂತ ನೋಡ್ತಾ ಇದ್ರೆ 2 ಕಣ್ಣು ಸಾಲದು, ಅಷ್ಟು ಬೊಂಬಾಟಾಗಿದೆ ಎಲ್ಲ ಕಾರ್ಗಳನ್ನು. ಹೇಳ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಸುಮ್ಮನೆ ಎಲ್ಲ ಕಾರ್ದು ಸ್ಪೆಸಿಫಿಕೇಷನ್ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇದು ನಮ್ಮ ಕಾಲದ ಕಾರ್ಗಳಿವೆಲ್ಲ. ಅಂದರೆ ನಾನು ಹುಟ್ಟಿದ ಟೈಮಲ್ಲಿ ಈ ಕಾರ್ಗಳೆಲ್ಲ ಆಳ್ತಾ ಇದ್ವು ನಮ್ಮ ಇಂಡಿಯಾನ. ಹೆಂಗಿದೆ ನೋಡಿ. ನೋಡಿ ಈ ಒಂದು ಕಾರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಲುಕ್ ನೋಡಿ ಹೆಂಗಿದೆ, ಲುಕ್ಸು ಚಿಂದಿಯಾಗಿದೆ ಮಾತ್ರ. ನೋಡ್ತಾ ಇರ್ಬೋದು, ಕಲರ್ ಮಾತ್ರ ಸಕ್ಕತ್ತಾಗಿ ಕಾಣ್ತಾ ಇದೆ. ಬಟ್ ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣ್ತಾ ಇದೆ, ನೀವು ಲೈವಲ್ಲಿ ನೋಡಿದಾಗಲೇ ಒಂಥರ ಕಲರ್ ಕಾಣ್ತಾ ಇದೆ. ನಮಗೊಂಥರ ಗ್ರೀನಿಶ್ ಟೈಪಲ್ಲಿ ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ಬ್ಲೂಯಿಶ್ ಟೈಪು. ಲೈವಾಗಿ ನೋಡಿ ಬಂದು ಸಕ್ಕತ್ತಾಗಿ ಕಾಣ್ತಾ ಇದೆ. ಮತ್ತು ಲೋಗೋ ನೋಡಿ ಅದ್ರದ್ದು. ನಮ್ಮಮ್ಮ ಫುಲ್ಲು ವಿಡಿಯೋ ಮಾಡ್ತಾವ್ರೆ. ನೀನು ಓಡೋಕ್ಕಿಂತ ಮುಂಚೆ ನೀವು ಹುಟ್ಟಿದ ಟೈಮಲ್ಲಿ ಇವೆಲ್ಲ ಕಾರ್ಗಳವ ಎಲ್ಲ. ಎಲ್ಲಿ ಇದೆಲ್ಲ ಯೂಸೇ ಮಾಡ್ತಿರ್ಲಿಲ್ಲ ಎಷ್ಟೋ ಜನ. ಫಿಲಮ್ ಮಾಡೋರು, ಅದು ಬಿಟ್ಟರೆ ರಾಜರುಗಳು, ಆಫೀಸರ್ಗಳು, ಇಂಥವ್ರು. ನೋಡು 1960 ಎಷ್ಟು ಉದ್ದ ಆಯ್ತು ನೋಡಿದೆ ಗಾಡಿ. ಲೆಂತ್ ನೋಡಿ ಎಷ್ಟು ಉದ್ದ ಆಯ್ತದು. ನೋಡಿ ಕಲರ್ಸ್ ಕಲರ್ ಆಗಿದ್ದಾವೆ ಕಾರ್ಸ್ಗಳು. ಇದೆರಡು ಸೇಮ್ ಥರನೇ ಇದೆ, ಬಟ್ ಹೆಡ್ಲೈಟ್ ಚೇಂಜಸ್ ಇದೆ. ನೀವು ಅಲ್ಲಿ ಎಂಟ್ರಾಗಿ ಪೂರ್ತಿ ಫುಲ್ಲು ಕಾರ್ಸು ಮತ್ತು ಆ ಕಡೆ ಸೈಡು ಬೈಕ್ಸ್ ಇದ್ದಾವೆ. ನೋಡ್ಬೋದು, ಒಂದು ದೊಡ್ಡ ಫ್ಯಾನ್ ಹಾಕಿದ್ದಾರೆ ವೆಂಟಿಲೇಷನ್ಗೆ ಅಂತ. ನೋಡಿ ಇಷ್ಟು ಕಾರ್ಸ್ ಎಲ್ಲ ನೋಡಿಕೊಂಡು ನೀವು ಬೇಸ್ಮೆಂಟ್ಗೆ ಹೋಗ್ಬೋದು. ವೀಲ್ ಚೇರ್ ಯೂಸ್ ಮಾಡೋರು ಆರಾಮಾಗಿ ಬರ್ಬೋದು ಈ ಒಂದು ಮ್ಯೂಸಿಯಮ್ಗೆ. ನೋಡಿಕೊಂಡು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಓಡಾಡ್ಬೋದು ಅವರು. ನೋಡಿ ಹಿಂಗೆ ಹೋಗುವಂಥದ್ದು ಇಲ್ಲಿ ಕೆಳಗಡೆ. ಈ ಕೆಳಗಡೆ ಹೋಗ್ತಾ ಇದ್ದೀವಿ. ಚಂದ್ರಮ್ಮ ಏನು ಅನ್ನಿಸ್ತಾಯ್ತು ನಿಮಗೆ? ಏನು ಚೆನ್ನಾಗಿ ಅನ್ನಿಸ್ತು? ಹುಟ್ಟಿದ್ದೆ ನೋಡಿರಲಿಲ್ಲ ಅಷ್ಟೇ. ನೋಡು, ಹಾಂ, ಇದು ಮೇಲ್ಗಡೆ ಜಾಸ್ತಿ ಹಳೆ ಕಾರ್ಗಳು, ಇಲ್ಲೆಲ್ಲ ಕೆಳಗಡೆ ಸ್ವಲ್ಪ ಮಾಡ್ರನ್ ಹೊಸ ಕಾರ್ಗಳು. ಹಾಂ, ಇಲ್ಲಿ ನಮ್ಮ ಜನ್ರೇಷನ್ ಇದೆ, ಹಳೆಗೂ ಇದ್ದಾವೆ, ಬಟ್ ನಮ್ಮ ಜನ್ರೇಷನ್ ಸ್ವಲ್ಪ ಜಾಸ್ತಿ. ನೋಡಿ ಇಲ್ಲಿ ಬೇಸ್ಮೆಂಟಲ್ಲಿ ಅಂತ ಇದು ಕಾರ್ಸ್. ಬೇಸ್ಮೆಂಟಲ್ಲಿ ಇಷ್ಟು ಕಾರ್ಸ್ಗಳಿದ್ದಾವೆ ನೋಡ್ಬೋದು. ಇಲ್ಲಿಂದ ಸರೌಂಡಿಂಗಲ್ಲಿ ನೋಡಿದ್ರೆ ನೀವು ಬೇಸ್ಮೆಂಟಿಗೆ ಬರ್ತಾ ಇದ್ದಂಗೆ ಇಲ್ಲೆಲ್ಲ ಇದಾಕ್ಬಿಟ್ಟಿದ್ದಾರೆ, ಯಾರೂ ಒಳಗಡೆ ಹೋಗಬಾರ್ದು ಅಂತ. ನೋಡಿ ಫಸ್ಟು ಇಲ್ಲಿ ಕೆಳಗಡೆ ಬಂದಿದ ತಕ್ಷಣ ಈ ಒಂದು ಮಿನಿ ಮಿಲ್ಟ್ರಿ ಟ್ರಕ್ ಥರ ಕಾಣುತ್ತೆ. ಅದಾದಮೇಲೆ ಇಷ್ಟು ಒಂದು ಕಾರ್ಸ್ಗಳಿದ್ದಾವೆ. ಇದು ಪ್ರೀಮಿಯರ್ ಪದ್ಮಿನಿ. ಇದು ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇರೋದು ಜಾಸ್ತಿ. ಈಗಲೂ ಸುಮಾರು ಗಾಡಿಗಳಿದ್ದಾವೆ ಮಾಡಿಫಿಕೇಷನ್ ಮಾಡಿಸಿರೋಂಥ ಕೇರಳದಲ್ಲಿ. ಸುಮಾರು ಜನ ಇನ್ನೂ ಯೂಸ್ ಮಾಡ್ತಾರೆ. ನೋಡಿ ಇದು ಮುಂಬೈ ಟ್ಯಾಕ್ಸಿ, ಮುಂಬೈಯಲ್ಲಿ ಯೂಸ್ ಮಾಡ್ತಾರೆ ಟ್ಯಾಕ್ಸಿಗೆ ಅಂತ. ನಮ್ಮ ಕರ್ನಾಟಕ ಸೈಡ್ ಕಮ್ಮಿ ನಾನು ನೋಡಿದ್ದು, ಮುಂಬೈಯಲ್ಲಿ ಇದು ಜಾಸ್ತಿ. ನೋಡಿ ಅಂಬಾಸಿಡರು. ಇದು ನಮ್ಮ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಾ ಇದ್ದಂಥ ಕಾರು. ನೋಡಿ ಯಾವ ಥರ ಇದೆ ಅಂತ. ನೋಡಿ ಇದೆಲ್ಲ ಟ್ರಕ್ಸು. ಮತ್ತು ನಮ್ಮ ಜನ್ರೇಷನಲ್ಲಿ ಇದೆಲ್ಲ ಯೂಸ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಟ್ರಕ್ಸು. ನೋಡ್ತಾ ಇರ್ಬೋದು, ಧರ್ಮಸ್ಥಳದ ಒಂದು ಟ್ರಕ್ಸ್ಗಳು ಅಲ್ಲಿ ಯೂಸ್ ಮಾಡ್ತಾಯಿದ್ದಂಥ ಟ್ರಕ್ಸ್ನ ರಿನೋವೇಷನ್ ಮಾಡಿ ಇಲ್ಲಿ ಹಾಕಿದ್ದಾರೆ ತಂದು. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ನೋಡಿ ಇದು ಮಿಲಿಟರಿ ಟ್ರಕ್ಕು 6x6 ಇದೆ ಇದು. ಅಂದರೆ 6 ವೀಲು ತಿರುಗುತ್ತೆ, ಇದರಲ್ಲಿ ಪವರ್ ಇರುತ್ತೆ. 6 ವೀಲ್ ಡ್ರೈವ್ ಇದು. ಯಾವ ಥರ ಇದೆ ನೋಡಿ
ಟ್ರಕ್. ಇಲ್ಲಿಂದ ಸ್ವಲ್ಪ ನ್ಯೂಯರ್ ಜನ್ರೇಷನ್ ಕಾರ್ಸು. ಇದು ಬೆನ್ಸು, ಅದು ಬಿಟ್ಟರೆ ಇದನ್ನು ಬೆನ್ಸೆ, ಮರ್ಸಿಡೀಸ್ ಅದು. ನನಗೆ ಈ ಕಾರ್ ತುಂಬ ಇಷ್ಟ, BMW. ನನಗೆ ಈ ಕಾರ್ ಇಷ್ಟ ನೋಡಿ. ಇಲ್ಲೊಂದಿದೆ ಕಾರು, ಒಂಥರ ಟ್ರಾವೆಲರ್ ಕಾರ್ ಥರ ಇದೆ ಅಲ್ಲ, ಯಾವುದೋ ಟ್ರಾವೆಲ್ ಕಾರ್ ಥರ ಇದೆ. ಡಾಡ್ಜ್ ಟ್ರಕ್ ಇದು ನೋಡಿ. ವೆರೈಟೀಸ್ ಆಫ್ ಕಾರ್ಸ್ ಇದೆ ನೋಡಿ. ಜಾಗ್ವಾರ್ ಆಗಿನ ಕಾಲದಲ್ಲಿ ಸಖತ್ತಾಗಿದೆ. ಇದನ್ನು ನೋಡಿ. ಆಗಿನ ಕಾಲದಲ್ಲಿ ಮನೆಗಳಿಗೆ ಯೂಸ್ ಮಾಡ್ತಾ ಇದ್ದಂಥ ಕಂಬಗಳು, ಪಿಲ್ಲರ್ ರೀತಿ ಈ ಒಂದು ಕಂಬಗಳು ಕೆಲಸ ಮಾಡ್ತಿದ್ವು. ನೋಡ್ತಾ ಇರ್ಬೋದು ಯಾವ ಥರ ಈ ಒಂದು ಮರದ ಕಂಬಗಳಿದ್ದಾವೆ ಅಂತ ನೋಡಿ. ಅಂಬಾಸಿಡರ್ನ ಪಾರ್ಟ್ಸನ್ನು ರಿಮೂವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟವ್ರೆ. ಇಂಜಿನ್ನು, ಬಾಡಿ, ಟಯರು, ರಿಮ್ಸು, ಕೆಳಗಡೆ ಶಾಫ್ಟು ಎಲ್ಲನೂ ಪೂರ್ತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟಾರೆ ನೋಡಿ. ಲೋಡಿಂಗ್ ಪ್ಲೇಟಿಂದ ಶಾಫ್ಟ್ಗೆ ಡ್ರೈವ್ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಪ್ಲಾನಿಂಗ್ ಇದೆ. ಈ ಒಂದು ಏನು ಮ್ಯೂಸಿಯಮ್ ಇದೆಯಲ್ಲ ಅದರದ್ದು ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ಮಣ ಅಂದರೆ ಜಾಸ್ತಿ ಬರ್ತದೆ ನೋಡಿ. ಇದು ತಕಡಿ ಚಿನ್ನ ಎಲ್ಲ ತೂಕ ಮಾಡ್ತಿದ್ರಲ್ಲ, ಹಾಂ ಆ ಥರ ಇದೆ. ಇದೇನಿದು ಇನ್ನೂ ಗೊತ್ತಿಲ್ಲ. ಅದೇ ಚಿನ್ನ ಚೆಕ್ ಮಾಡ್ತಾರಲ್ಲ ಆಗಿರ್ಬೇಕು ನೋಡಿ. ಇದು ಸೇರು, ಏನೇನು ಚೇರು, ಪಾವು, ಚಟಾಕು, ಅಚ್ಚೇರು ಅವಾಗ ಹೇಳ್ತಾ ಇದ್ದಿದ್ದು. ನೋಡಿ. ಇದು ತಾಳೆಗರಿ, ಇದರಲ್ಲಿ ಬರಿತಾ ಇದ್ರು ನೋಡಿ ಅಕ್ಷರ. ಅದು ಹೆಂಗಿದೆ ಅಂತ ನಮ್ಮ ಪೆನ್ನಲ್ಲಿ ಬರೆಯೋಕ್ಕೇ ಕಷ್ಟಪಡ್ತೀವಿ ಆಗಿನ ಕಾಲದಲ್ಲಿ. ಹೆಂಗೆ ಬರೆದಿರ್ಬೋದು ಆಗಿನ ಕಾಲದಲ್ಲಿ ಅಂತ. ಗ್ರೇಟ್. ಯಾರ್ದು ಕೃತಿ ಅಂತ ನೋಡ್ಕೊಬಿಡಿ. ಲಕ್ಷ್ಮೀಶ 1650 ಕನ್ನಡದಲ್ಲಿ. ಮಹಾಭಾರತ ಸಂಖ್ಯೆ 1232 ಜೈನ ಅಲ್ಲ. ನೋಡಿದೆ ಶಾಸನಗಳು ಹಿಂಗೆ ಮಾಡ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಶಾಸನ ಮಾಡ್ತಿದ್ರಲ್ಲ, ಹಿಂಗೆ ಮಾಡ್ತಾ ಇದ್ದಿದ್ದು. ಕಲ್ಲಲ್ಲಿ ಕೆತ್ತಿಸಿ ಇದನ್ನು ಮಾಡೋರು ಈ ಥರ. ಹೆಂಗೈತೆ ನೋಡಿ ಕನ್ನಡ ಅದು.
ನೋಡಿ ಈಗ ಹೊಡ್ತಾ ಇದ್ದೀವಿ. ಈಗ ನೈಟ್ ಟೈಮಲ್ಲಿ ಯಾವ ಥರ ಒಂದು ಕಾಣ್ತಾ ಇದೆ ವ್ಯೂಸ್ ಅಂತ ನೋಡಿ. ಅದು ಥೀಮು, ಟೈರ್ ಥೀಮ್ ಯಾವ ಥರ ಕಾಣ್ತಾ ಇದೆ ಅಂತ ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಲೈಟ್ಸ್ ಎಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಗೈಸ್ ನೋಡಿದ್ರಲ್ಲ, ನಮಗೆ ಟೈಮ್ ಸಾಕಾಗಲಿಲ್ಲ. 6 ಗಂಟೆಗೆ ನಾವು ಬಂದಿದ್ದಿಲ್ಲಿ, 8 ಗಂಟೆಗೆ ಕ್ಲೋಸಿಂಗ್ ಟೈಮ್. ಇಲ್ಲಿ 2 ಅವರಲ್ಲಿ ನೋಡೋಕ್ಕಾಗಲಿಲ್ಲ. ಅಂದರೆ ನೀವು ನಿಧಾನಕ್ಕೆ ನಿಂತ್ಕೊಂಡು ಫೋಟೋ ಓಡಿಸ್ಕೊಂಡು ಬರ್ತೀನಿ ಅಂತಂದರೆ ಆಗಲ್ಲ. ಸ್ವಲ್ಪ ಬೇಗ ಬರಬೇಕು. ಬೆಳಗ್ಗೆ 10-11 ಗಂಟೆಗೆ ಬಂದರೆ ನಿಧಾನಕ್ಕೆ ನೋಡಿಕೊಂಡು ಓಡಾಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಮ್ಯೂಸಿಯಮಲ್ಲಿ ಇದ್ದಿದ್ದ ವಸ್ತುಗಳನ್ನು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಮೇಲ್ಗಡೆ ಕಾರ್ ಸೆಕ್ಷನ್ ನೋಡ್ಕೊಂಡು ಕೆಳಗಡೆ ಬಂದಿದ್ದ ತಕ್ಷಣ ಹಳೆ ಕಾಲದಲ್ಲಿ ಏನೇನು ಬಳಸ್ತಿದ್ರು, ಯಾವ ಥರ ಕ್ಯಾಮ್ರಾಗಳು, ಪ್ರಿಂಟಿಂಗ್ ಪ್ರೆಸ್ ಅಂದರೆ ಪ್ರಿಂಟ್ ಮಾಡ್ತಾಯಿದ್ದಂಥ ಮಿಷಿನ್ಗಳು, ಟೈಪ್ ರೈಟರು ಮತ್ತು ತಾಳೆಗರಿಗಳು, ಈ ಥರ ಸುಮಾರು ವಸ್ತುಗಳು ನಮಗೆ ಸಿಕ್ಕಾಪಟ್ಟೆ ಒಂಥರ ಕುತೂಹಲ ಅನ್ನಿಸ್ತು. ಏಕೆ ಅಂತಂದರೆ ಆಗಿನ ಕಾಲದಲ್ಲಿ ಇದೆಲ್ಲ ಯೂಸ್ ಮಾಡ್ತಿದ್ರಾ ಅಂತ ಅನ್ನಿಸ್ತಿತ್ತು. ನನಗೆ ಎಷ್ಟೊಂದು ಪದ ಗೊತ್ತಿಲ್ಲ, ನಮ್ಮಮ್ಮನಿಗೂ ಗೊತ್ತಿಲ್ಲ ಎಷ್ಟೋ ಒಂದು ವಸ್ತುಗಳಲ್ಲಿರೋವಂಥದ್ದು. ಅಷ್ಟು ವಸ್ತುಗಳನ್ನ ಅಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಬನ್ನಿ ನಮ್ಮಮ್ಮಂದೊಂದು ಎಕ್ಸ್ಪೀರಿಯನ್ಸ್ ಕೇಳೋಣ, ಯಾವ ಥರ ಅನ್ನಿಸ್ತು ಇದೆಲ್ಲ ನೋಡಿ ಅಂತ. ಎಲ್ಲ ಚೆನ್ನಾಗಿದೆ, ಬಂದು ನೋಡಿ ನೀವು. ನಾವಂತೂ ನೋಡಿ ಖುಷಿ ಪಟ್ವಿ. ಹಿಂದೆ ಕಾಲದಲ್ಲಿ ಬಳಸ್ತಾ ಇದ್ದ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ನಾನು ನೋಡಿರಲಿಲ್ಲ ಈ ವಸ್ತು ಎಲ್ಲ. ನಮ್ಮ ಕಾಲದ್ದೆಲ್ಲ ನಾನು ನೋಡಿರೋಂಥ ವಸ್ತು ಇದೆ ಇಲ್ಲೂ. ಅದರಿಂದ ಕಾಲದ್ದೆಲ್ಲನೂ ಇನ್ನೂ ಇಟ್ಟಿದ್ದಾರೆ. ಇನ್ನೂ ಚೆನ್ನಾಗೈತೆ. ಮಕ್ಕಳಿಗೆಲ್ಲ ಬಂದು ತೋರಿಸಿ. ಸುಮಾರು ವಸ್ತುಗಳು ನಮ್ಮಮ್ಮ ಇದ್ರಲ್ಲ, ಅವ್ರ ಹಿಂದ್ಗಡೆ ಇದ್ದವರಲ್ಲ, ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಸುಮಾರು ವಸ್ತುಗಳಿಗೆ ಹೆಸರೇ ಗೊತ್ತಿಲ್ಲ ನಮಗೆ. ಅದನ್ನು ಹಾಕಿದರೆ ಚೆನ್ನಾಗಿರೋದು. ಆ ವಸ್ತುಗಳು ಸುಮಾರು ವಸ್ತುಗೆ ಹೆಸರುಗಳನ್ನು ಹಾಕಿಲ್ಲ. ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಒಂದು ಒಳ್ಳೆಯ ಅನುಭವ ಮಾತ್ರ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಫೋಟೋ ಎಲ್ಲ ತೊಗೊಂಡು ನಿಧಾನಕ್ಕೆ ಹೋಗ್ಬೋದು. ಬೆಳಗ್ಗೆ ಬೇಗ ಬಂದರೆ. ಸಂಜೆ ಮೇಲೆ ಬಂದರೆ ಸ್ವಲ್ಪ ನಿಮಗೆ ಪೂರ್ತಿ ನೋಡೋಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ. ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ವಿಸಿಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸುಮಾರು ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಫ್ಯಾಮಿಲಿಗೂ. ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಚಾನಲ್ಗೆ. ಬೇಗ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.